ಸರ್ಕಾರದ ವಿರುದ್ಧ ಕಬ್ಬು ಬೆಳೆಗಾರರ ಕ್ರೋಧಾಗ್ನಿ ಇವತ್ತಿಗೂ 7ನೇ ದಿನಕ್ಕೆ ಕಾಲಿಟ್ಟಿದೆ. ಕೊನೆಗೂ ಸಂಧಾನಕ್ಕೆ ಬಂದಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್ ರವರು. ಸರ್ಕಾರದ ಪ್ರತಿನಿಧಿಯಾಗಿ ಆಗಮಿಸಿದ್ದಾರೆ ಎಚ್.ಕೆ. ಪಾಟೀಲ್. ರೈತರ ಮನವೊಲಿಕೆ ಮಾಡಲಿರುವ ಎಚ್.ಕೆ. ಪಾಟೀಲ್ ಅಂತ ಹೇಳ್ತಾ ಇದ್ದಾರೆ. ಅನ್ನದಾತರ ಆಕ್ರೋಶದ ಕಟ್ಟೆಗೆ ಇವತ್ತು 7ನೇ ದಿನಕ್ಕೆ ಪ್ರತಿಭಟನೆ ಹೆಚ್ಚಿದೆ. ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆದಿದೆ. ಹಾಗಾಗಿ ಎಚ್.ಕೆ. ಪಾಟೀಲ್ ಅವರು ರೈತರ ಮನಸ್ಸನ್ನು ಒಲಿಸೋದಕ್ಕೆ ಸಾಧ್ಯ ಆಗುತ್ತಾ ಬಂದಿದ್ದಾರೆ. ಮಾತುಕತೆ ನಡೀತಾ ಇದೆ. ಇದೆಲ್ಲ ಆಗೈತೆ ಸರ್. ಕಾರ್ಖಾನೆ ಅವ್ರ ಮೇಲೆ ದ್ವೇಷಕ್ಕೆ ಕೇಳತ್ತಿಲ್ಲ. ಅವ್ರ ಸುಮಾರು 4, 5, 6 ವರ್ಷ ಆತು. 3,000 ಬರೀ 3,000 ಕೊಟ್ಟಾರಲ್ಪ. ಅದ್ರ ಹಚ್ಚಿಗೆ ರೊಕ್ಕನ ಕೊಟ್ಟಿಲ್ರಿ. ಒಟ್ಟ ಅವ್ರು ವರ್ಷ 100 ಕೊಟ್ಕೋತ ಬಂದಿರುತ್ತಂದ್ರೆ ಎಷ್ಟು ಹಾಕಿ ಸರ್? ಇವತ್ತ 6-7 ವರ್ಷದಾಗ 3,600 ರೂಪಾಯಿ ಹಾಕಿದ್ ನಾವು ಹೋರಾಟ ಮಾಡ್ತಿದ್ದು ಇಲ್ಲ. ಅವ್ರ ತಾವು ವೈಯಕ್ತಿಕ ಸುಧಾರಣೆ ಅವ್ರು 108 ಹೇಳ್ತಾರ್ರಿ. ಈಗ ಏನ್ ಹೇಳ್ತಾರ ಅವ್ರ? ಕೇಂದ್ರ ಸರ್ಕಾರ ಸಕ್ಕರೆಯನ್ನು ಡೈರೆಕ್ಟ್ ನರೇಂದ್ರ ಮೋದಿ ಅವ್ರು ಖರೀದಿ ಮಾಡ್ತಾರೋ, ಅವ್ರು 35 ರೂಪಾಯಿಗೆ ಮಾಡಿ ಅವ್ರು 45 ರೂಪಾಯಿಗೆ ಮಾರ್ತಾರ ಅಂತ ಹೇಳ್ತಾರ. ಅವ್ರ ನರೇಂದ್ರ ಮೋದಿನೂ ಮೋಸ ಮಾಡಿದ್ರೆ ಈ ಕಡೆ ಇದು ಮೋಸ. ಕಾರ್ಖಾನೆ ಅವ್ರು ಯಾರು ಮೋಸ ಮಾಡೋರ? ನಮನ ಮಾಡವ್ರ. ಕಬ್ಬು ಬೆಳೆಯವ್ರು ಯಾಕೆ ಲಾಸ್ ಆಗ್ಬೇಕು? ಸಚಿವ ಎಚ್.ಕೆ. ಪಾಟೀಲ್ರನ್ನ ವೇದಿಕೆ ಮೇಲೆ ಕೂರಿಸದ ರೈತರು ಆಕ್ರೋಶವನ್ನು ಮೆರೆದಿದ್ದಾರೆ. ವೇದಿಕೆ ಕೆಳಗಡೆಯೇ ಕುರ್ಚಿ ಹಾಕಿ ಕೂರಿಸಿದ್ದಾರೆ ಕಬ್ಬು ಬೆಳೆಗಾರರು. ಸಚಿವ ಎಚ್.ಕೆ. ಪಾಟೀಲ್ರನ್ನ ಏಕಾಂಗಿಯಾಗಿ ಕೂರಿಸಿದ್ದಾರೆ ರೈತ ವರ್ಗ. ಸಚಿವರು ಆಗಮಿಸ್ತಾ ಇದ್ದಂತೆ ರೈತ ಪರ ಘೋಷಣೆ ಮೊಳಗಿದೆ. ಸಚಿವ ಎಚ್.ಕೆ. ಪಾಟೀಲ್ರನ್ನ ವೇದಿಕೆ ಮೇಲೆ ಕೂರಿಸೇ ಇಲ್ಲ. ರೈತರು ಕೆಳಗಡೆ ಕೂರಿಸಿದ್ದಾರೆ ಒಂದು ಪ್ಲಾಸ್ಟಿಕ್ ಚೇರ್ ಮೇಲೆ. ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ವೇದಿಕೆ ಏನೂ ಇಲ್ಲ. ರಸ್ತೆ ಮೇಲೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರದ ಸಚಿವರಾಗಿದ್ದೀರಿ, ಸರ್ಕಾರದ ಪ್ರತಿನಿಧಿಯಾಗಿ ನೀವು ಕೂಡ ನಮ್ಮ ಜೊತೆಗೆ ರಸ್ತೆ ಮೇಲೆ ಕುಳಿತುಕೊಳ್ಳಿ ಅಂತಕ್ಕಂಥ ಆಕ್ರೋಶದ ಮಾತುಗಳೊಂದಿಗೆ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ನಲ್ಲಿರತಕ್ಕಂತಹ ರೈತ ಮುಖಂಡರು. ಈಗ ತೂಕದ ಸೇತುವೆ ಡಿಜಿಟಲ್ ಕಾಟವನ್ನು ಕುಣಿಸ್ಬೇಕಂತೇಳಿ ಹೋರಾಟ ಮಾಡಿದ್ವು. ಅದ್ರ ಪ್ರಕಾರ ಅಧಿಕಾರಿಗಳಾಯ್ತು ತಾವೆಲ್ಲ ಕೂಡ ಆದೇಶ ಮಾಡ್ರಿ. ಅದು ವರ್ಷ 1.5 ವರ್ಷ ಆಯ್ತು. ಹೋದ ವರ್ಷ ಒತ್ತಾಯ ಮಾಡಿದ್ವು. ಇಲ್ಲಿ ಕೂಡ ಕಾಟಗಳು ಎಲ್ಲೆಲ್ಲೂ 1ನೇ ದಿನದಿಂದ ಇವತ್ತಿನವರೆಗೂ ಕೂಡ ಬೆಳಗಾವಿ ಆಗಿರಬಹುದು, ಚಿಕ್ಕೋಡಿ ಆಗಿರಬಹುದು, ಹುಕ್ಕೇರಿ ಆಗಿರಬಹುದು, ಅಥಣಿ ಪಟ್ಟಣ ಆಗಿರಬಹುದು, ಅದೇ ರೀತಿಯಾಗಿ ವಿಜಯಪುರ, ಬಾಗಲಕೋಟೆ, ಮುಧೋಳ, ಚಿಕ್ಕಪಡಸಲಿಗೆ ಎಲ್ಲ ಕಡೆಯೂ ಕೂಡ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಬೆಳಗಾವಿಯಂತೆ ಏನು ಕಬ್ಬಿನ ಬೆಲೆಗೆ ಬೆಂಬಲಿತವಾಗಿರ್ತಕ್ಕಂತಹ ನಿಗದಿತ ಪ್ರಮಾಣ ಒಂದು ಬೆಲೆ ಇದೆಯಲ್ಲ 3,500, ಆ ಬೆಲೆಯನ್ನು ನಾವು ಕೇಳ್ತಾ ಇದ್ದೀವಿ. ನೀವು ಕೊಡ್ತಾ ಇರೋದು 3,200. 3,200 ಯಾವ ಮೂಲೆಗೆ ಸಾಕಾಗುತ್ತೆ ಸ್ವಾಮಿ? ಹೀಗಂತ ಆಕ್ರೋಶದ ಜ್ವಾಲೆ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಎಲ್ಲಾ ಕಡೆ ಇದೀಗ ರಾಜ್ಯ ಹೆದ್ದಾರಿಗಳನ್ನ, ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಸೊ ಆ ಮುಖೇನ ಇವತ್ತು ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ನಲ್ಲಿ ತಾವೇನ್ ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ರವರನ್ನ ಯಾವುದೇ ವೇದಿಕೆ ಇಲ್ಲ, ಯಾವುದೇ ಆಡಂಬರವಿಲ್ಲ, ಏನೂ ಇಲ್ಲ. ನಮ್ಮಂತೆ ನೀವು ಕೂಡ ರಸ್ತೆ ಮೇಲೆ ಕುಳಿತುಕೋಬೇಕು. ರೈತನ ಆಕ್ರಂದನ ಏನಿದೆ ಅಂತಕ್ಕಂಥದ್ದು ನಿಮಗೆ ತಟ್ಟಬೇಕು. ನಿಮ್ಮ ದಪ್ಪ ಚರ್ಮದ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಮಾನವೀಯತೆ, ಮನುಷ್ಯತ್ವ ಏನಾದ್ರೂ ಇದ್ರೆ ಬೆಳೆಯನ್ನ ಕೊಡ್ತಕ್ಕಂತಹ, ವಿಶ್ವಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತನ ಒಂದು ಕಿಚ್ಚು ನಿಮಗೆ ಕೇಳಿಸಲಿರುವಂತಕ್ಕಂಥ ಆಕ್ರೋಶದ ನುಡಿಗಳನ್ನ ರೈತ ಮುಖಂಡರು ಸಚಿವ ಎಚ್.ಕೆ. ಪಾಟೀಲ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ತಾವು ನೋಡ್ತಾ ಇದ್ದಾರೆ. ಅವ್ರೇನ್ ಮಾಡ್ಯಾರ ಅಲ್ಲಿ ಇಂಡಿಕೇಟರ್ದಾಗ ಸರ್ಕಾರದ ವಿರುದ್ಧ ಕಬ್ಬು ಬೆಳೆಗಾರರ ಕ್ರೋಧಾಗ್ನಿ ಇವತ್ತಿಗೂ 7ನೇ ದಿನಕ್ಕೆ ಕಾಲಿಟ್ಟಿದೆ. ಕೊನೆಗೂ ಸಂಧಾನಕ್ಕೆ ಬಂದಿದ್ದಾರೆ ಸಚಿವ ಎಚ್.ಕೆ. ಪಾಟೀಲ್ ರವರು. ಸರ್ಕಾರದ ಪ್ರತಿನಿಧಿಯಾಗಿ ಆಗಮಿಸಿದ್ದಾರೆ ಎಚ್.ಕೆ. ಪಾಟೀಲ್. ರೈತರ ಮನವೊಲಿಕೆ ಮಾಡಲಿರುವ ಎಚ್.ಕೆ. ಪಾಟೀಲ್ ಅಂತ ಹೇಳ್ತಾ ಇದ್ದಾರೆ. ಅನ್ನದಾತರ ಆಕ್ರೋಶದ ಕಟ್ಟೆಗೆ ಇವತ್ತು 7ನೇ ದಿನಕ್ಕೆ ಪ್ರತಿಭಟನೆ ಹೆಚ್ಚಿದೆ. ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆದಿದೆ. ಹಾಗಾಗಿ ಎಚ್.ಕೆ. ಪಾಟೀಲ್ ಅವರು ರೈತರ ಮನಸ್ಸನ್ನು ಒಲಿಸೋದಕ್ಕೆ ಸಾಧ್ಯ ಆಗುತ್ತಾ ಬಂದಿದ್ದಾರೆ. ಮಾತುಕತೆ ನಡೀತಾ ಇದೆ. ಇದೆಲ್ಲ ಆಗೈತೆ ಸರ್. ಕಾರ್ಖಾನೆ ಅವ್ರ ಮೇಲೆ ದ್ವೇಷಕ್ಕೆ ಕೇಳತ್ತಿಲ್ಲ. ಅವ್ರ ಸುಮಾರು 4, 5, 6 ವರ್ಷ ಆತು. 3,000 ಬರೀ 3,000 ಕೊಟ್ಟಾರಲ್ಪ. ಅದ್ರ ಹಚ್ಚಿಗೆ ರೊಕ್ಕನ ಕೊಟ್ಟಿಲ್ರಿ. ಒಟ್ಟ ಅವ್ರು ವರ್ಷ 100 ಕೊಟ್ಕೋತ ಬಂದಿರುತ್ತಂದ್ರೆ ಎಷ್ಟು ಹಾಕಿ ಸರ್? ಇವತ್ತ 6-7 ವರ್ಷದಾಗ 3,600 ರೂಪಾಯಿ ಹಾಕಿದ್ ನಾವು ಹೋರಾಟ ಮಾಡ್ತಿದ್ದು ಇಲ್ಲ. ಅವ್ರ ತಾವು ವೈಯಕ್ತಿಕ ಸುಧಾರಣೆ ಅವ್ರು 108 ಹೇಳ್ತಾರ್ರಿ. ಈಗ ಏನ್ ಹೇಳ್ತಾರ ಅವ್ರ? ಕೇಂದ್ರ ಸರ್ಕಾರ ಸಕ್ಕರೆಯನ್ನು ಡೈರೆಕ್ಟ್ ನರೇಂದ್ರ ಮೋದಿ ಅವ್ರು ಖರೀದಿ ಮಾಡ್ತಾರೋ, ಅವ್ರು 35 ರೂಪಾಯಿಗೆ ಮಾಡಿ ಅವ್ರು 45 ರೂಪಾಯಿಗೆ ಮಾರ್ತಾರ ಅಂತ ಹೇಳ್ತಾರ. ಅವ್ರ ನರೇಂದ್ರ ಮೋದಿನೂ ಮೋಸ ಮಾಡಿದ್ರೆ ಈ ಕಡೆ ಇದು ಮೋಸ.
ಕಾರ್ಖಾನೆಯವ್ರು ಯಾರು ಮೋಸ ಮಾಡೋರ ನಮ್ಮನ್ನ ಮಾಡೋರ. ಕಬ್ಬು ಬೆಳೆಯವ್ರು ಯಾಕೆ ಲಾಸ್ ಆಗ್ಬೇಕು? ಸಚಿವ ಎಚ್ ಕೆ ಪಾಟೀಲ್ರನ್ನ ವೇದಿಕೆ ಮೇಲೆ ಕೂರಿಸದ ರೈತರು ಆಕ್ರೋಶವನ್ನು ಮೆರೆದಿದ್ದಾರೆ. ವೇದಿಕೆ ಕೆಳಗಡೆಯೇ ಕುರ್ಚಿ ಹಾಕಿ ಕೂರಿಸಿದ್ದಾರೆ ಕಬ್ಬು ಬೆಳೆಗಾರರು. ಸಚಿವ ಎಚ್ ಕೆ ಪಾಟೀಲ್ರನ್ನ ಏಕಾಂಗಿಯಾಗಿ ಕೂರಿಸಿದ್ದಾರೆ ರೈತ ವರ್ಗ. ಸಚಿವರು ಆಗಮಿಸ್ತಾ ಇದ್ದಂತೆ ರೈತ ಪರ ಘೋಷಣೆ ಮೊಳಗಿದೆ. ಸಚಿವ ಎಚ್ ಕೆ ಪಾಟೀಲ್ರನ್ನ ವೇದಿಕೆ ಮೇಲೆ ಕೂರಿಸೇ ಇಲ್ಲ, ರೈತರು ಕೆಳಗಡೆ ಕುಳಿಸಿದ್ದಾರೆ ಒಂದು ಪ್ಲಾಸ್ಟಿಕ್ ಚೇರ್ ಮೇಲೆ. ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ವೇದಿಕೆ ಗೀದಿಕೆ ಏನೂ ಇಲ್ಲ, ರಸ್ತೆ ಮೇಲೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರದ ಸಚಿವರಾಗಿದ್ದೀರಿ, ಸರ್ಕಾರದ ಪ್ರತಿನಿಧಿಯಾಗಿ ನೀವು ಕೂಡ ನಮ್ಮ ಜೊತೆಗೆ ರಸ್ತೆ ಮೇಲೆ ಕುಳಿತುಕೊಳ್ಳಿ ಅಂತಕ್ಕಂಥ ಆಕ್ರೋಶದ ಮಾತುಗಳೊಂದಿಗೆ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ನಲ್ಲಿರತಕ್ಕಂತಹ ರೈತ ಮುಖಂಡರು. ಬಾಯಿ ಮಾಡೋರು ತಡೆಯುವ. ಈಗ ತೂಕದ ಸೇತುವೆ ಡಿಜಿಟಲ್ ಕಾಟವನ್ನು ಕುಣಿಸ್ಬೇಕಂತೇಳಿ ಹೋರಾಟ ಮಾಡಿದ್ವು. ಅದರ ಪ್ರಕಾರ ಅಧಿಕಾರಿಗಳಾಯ್ತು ತಾವೆಲ್ಲ ಕೂಡ ಆದೇಶ ಮಾಡ್ರಿ. ಅದು ವರ್ಷ 1.5 ವರ್ಷ ಆಯ್ತು, ಹೋದ ವರ್ಷ ಒತ್ತಾಯ ಮಾಡಿದ್ವು. ಇಲ್ಲಿ ಕೂಡ ಕಾಟಗಳು ಎಲ್ಲೆಲ್ಲೂ ಒಂದನೇ ದಿನದಿಂದ ಇವತ್ತಿನವರೆಗೂ ಕೂಡ ಬೆಳಗಾವಿ ಆಗಿರಬಹುದು, ಚಿಕ್ಕೋಡಿ ಆಗಿರಬಹುದು, ಹುಕ್ಕೇರಿ ಆಗಿರಬಹುದು, ಅಥಣಿ ಪಟ್ಟಣ ಆಗಿರಬಹುದು, ಅದೇ ರೀತಿಯಾಗಿ ವಿಜಯಪುರ, ಬಾಗಲಕೋಟೆ, ಮುಧೋಳ, ಚಿಕ್ಕಪಡಸಲಿಗೆ ಎಲ್ಲ ಕಡೆಯೂ ಕೂಡ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಬೆಳಗಾವಿಯಂತೆ ಏನು ಕಬ್ಬಿನ ಬೆಲೆಗೆ ಬೆಂಬಲಿತವಾಗಿರ್ತಕ್ಕಂತಹ ನಿಗದಿತ ಪ್ರಮಾಣದ ಒಂದು ಬೆಲೆ ಇದೆಯಲ್ಲ 3,500, ಆ ಬೆಲೆಯನ್ನು ನಾವು ಕೇಳ್ತಾ ಇದ್ದೀವಿ. ನೀವು ಕೊಡ್ತಾ ಇರೋದು 3,200. 3,200 ಯಾವ ಮೂಲೆಗೆ ಸಾಕಾಗುತ್ತೆ ಸ್ವಾಮಿ? ಹೀಗಂತ ಆಕ್ರೋಶದ ಜ್ವಾಲೆ ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾಗಿ ಎಲ್ಲಾ ಕಡೆ ಇದೀಗ ರಾಜ್ಯ ಹೆದ್ದಾರಿಗಳನ್ನ, ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತಾ ಇದ್ದಾರೆ. ಸೊ ಆ ಮುಖೇನ ಇವತ್ತು ಬೆಳಗಾವಿಯ ಗುರ್ಲಾಪುರ ಕ್ರಾಸ್ ನಲ್ಲಿ ತಾವೇನ್ ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಸಚಿವ ಎಚ್ ಕೆ ಪಾಟೀಲ್ ರವರನ್ನ ಯಾವುದೇ ವೇದಿಕೆ ಇಲ್ಲ, ಯಾವುದೇ ಆಡಂಬರವಿಲ್ಲ, ಏನೂ ಇಲ್ಲ. ನಮ್ಮಂತೆ ನೀವು ಕೂಡ ರಸ್ತೆ ಮೇಲೆ ಕುಳಿತುಕೋಬೇಕು. ರೈತನ ಆಕ್ರಂದನ ಏನಿದೆ ಅಂತಕ್ಕಂಥದ್ದು ನಿಮಗೆ ತಟ್ಟಬೇಕು. ನಿಮ್ಮ ದಪ್ಪ ಚರ್ಮದ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಮಾನವೀಯತೆ, ಮನುಷ್ಯತ್ವ ಏನಾದ್ರೂ ಇದ್ರೆ ಬೆಳೆಯನ್ನ ಕೊಡ್ತಕ್ಕಂತಹ, ವಿಶ್ವಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತನ ಒಂದು ಕಿಚ್ಚು ನಿಮಗೆ ಕೇಳಿಸಲಿಲ್ಲವಂತಕ್ಕಂಥ ಆಕ್ರೋಶದ ನುಡಿಗಳನ್ನ ರೈತ ಮುಖಂಡರು ಸಚಿವ ಎಚ್ ಕೆ ಪಾಟೀಲ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ತಾವು ನೋಡ್ತಾ ಇದ್ದಾರೆ. ಡಿಸ್ಪ್ಲೇ ಹೋಗಾಕ ಅವ್ರೇನ್ ಮಾಡ್ಯಾರ ಅಲ್ಲಿ ಇಂಡಿಕೇಟರ್ದಾಗ ಸರ್ಕಾರದ ವಿರುದ್ಧ ಕಬ್ಬು ಬೆಳೆಗಾರರ ಕ್ರೋಧಾಗ್ನಿ ಇವತ್ತಿಗೂ 7ನೇ ದಿನಕ್ಕೆ ಕಾಲಿಟ್ಟಿದೆ. ಕೊನೆಗೂ ಸಂಧಾನಕ್ಕೆ ಬಂದಿದ್ದಾರೆ ಸಚಿವ ಎಚ್ ಕೆ ಪಾಟೀಲ್ ರವರು. ಸರ್ಕಾರದ ಪ್ರತಿನಿಧಿಯಾಗಿ ಆಗಮಿಸಿದ್ದಾರೆ ಎಚ್ ಕೆ ಪಾಟೀಲ್. ರೈತರ ಮನವೊಲಿಕೆ ಮಾಡಲಿರುವ ಎಚ್ ಕೆ ಪಾಟೀಲ್ ಅಂತ ಹೇಳ್ತಾ ಇದ್ದಾರೆ. ಅನ್ನದಾತರ ಆಕ್ರೋಶದ ಕಟ್ಟೆಗೆ ಇವತ್ತು 7ನೇ ದಿನಕ್ಕೆ ಪ್ರತಿಭಟನೆ ಕಾವು ಹೆಚ್ಚಿದೆ. ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆದಿದೆ. ಹಾಗಾಗಿ ಎಚ್ ಕೆ ಪಾಟೀಲ್ ಅವರು ರೈತರ ಮನಸ್ಸನ್ನು ಒಲಿಸೋದಕ್ಕೆ ಸಾಧ್ಯ ಆಗುತ್ತಾ ಬಂದಿದ್ದಾರೆ. ಮಾತುಕತೆ ನಡೀತಾ ಇದೆ. ಇದೆಲ್ಲ ಆಗೇ ಸರ್. ಕಾರ್ಖಾನೆಯವ್ರನ್ನ ಅವ್ರ ಮೇಲೆ ದ್ವೇಷ ಕೇಳತ್ತಿಲ್ಲ. ಅವ್ರ ಸುಮಾರು 4, 5, 6 ವರ್ಷ ಆಯ್ತು. 3,000 ಬರೀ 3,000 ಕೊಟ್ಟಾರಲ್ಪ. ಅದ್ರ ಹಚ್ಚಿಗೆ ರೊಕ್ಕನ ಕೊಟ್ಟಿಲ್ರಿ. ಒಟ್ಟ ಅವ್ರು ವರ್ಷ 100